ನಮಸ್ಕಾರ. ಮುಖ್ಯಾಂಶಗಳು. ಸಂವಿಧಾನವನ್ನು ಸಂಸತ್ತಿಗೆ ಸೀಮಿತಗೊಳಿಸದೆ ಜನತೆಯತ್ತ ಕೊಂಡೊಯ್ಯುವುದು ಅಗತ್ಯ. ಲೋಕಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದನೆ. ಸಂವಿಧಾನ ರಚನೆ ಜೊತೆಗೆ ಸಮಾಜ ಸುಧಾರಣೆಯಲ್ಲೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕೊಡುಗೆ ಮಹತ್ವದ್ದು. ಅರುಣ್ ಜೇಟ್ಲಿ. ವಿಧಾನಮಂಡಲದ ಉಭಯ ಸದನಗಳ ಕಲಾಪ ಅನಿರ್ದಿಷ್ಟಾವಧಿ ಮುಂದೂಡಿಕೆ. ಹಾಗೂ ಕ್ರಿಕೆಟ್. ನಾಗ್ಪುರ ಟೆಸ್ಟ್ ಪಂದ್ಯದಲ್ಲಿ ಸ್ಪಿನ್ನರ್ಗಳ ಮೋಡಿ. ದಕ್ಷಿಣ ಆಫ್ರಿಕಾ ವಿರುದ್ಧ ಭಾರತಕ್ಕೆ ಐತಿಹಾಸಿಕ ಜಯ. ವಾರ್ತೆಗಳ ವಿವರ. ಸಂವಿಧಾನವನ್ನು ಸಂಸತ್ತಿಗೆ ಮಾತ್ರ ಸೀಮಿತಗೊಳಿಸದೆ ಜನತೆಯತ್ತ ಕೊಂಡೊಯ್ಯಬೇಕಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 125ನೇ ಜಯಂತಿ ಆಚರಣೆ ಹಾಗೂ ಸಂವಿಧಾನ ಬದ್ಧತೆ ಕುರಿತು ಲೋಕಸಭೆಯಲ್ಲಿ ನಡೆದ ಚರ್ಚೆಯ ಮುಕ್ತಾಯ ಹಂತದಲ್ಲಿ ಪಾಲ್ಗೊಂಡು ಮಾತನಾಡಿದ ನರೇಂದ್ರ ಮೋದಿ, ಶಾಲಾ ಕಾಲೇಜು ಹಾಗೂ ಸಾರ್ವಜನಿಕ ವಲಯದಲ್ಲಿ ರಾಜ್ಯಾಂಗದ ಬಗ್ಗೆ ವ್ಯಾಪಕ ಚರ್ಚೆ, ವಿಚಾರ ಸಂಕಿರಣ, ಆನ್ಲೈನ್ ಸ್ಪರ್ಧೆಗಳು ನಡೆದು ನಿರಂತರ ಮಂಥನ ನಡೆಯುತ್ತಿರಬೇಕೆಂದು ಹೇಳಿದರು. ಅನೇಕ ಮುಖಂಡರ ಚಿಂತನೆ, ತ್ಯಾಗ, ತಪಸ್ಸಿನ ಫಲವಾಗಿ ದೇಶ ಮುಂದುವರಿಯುತ್ತಿದೆ. ವಿವಿಧ ವರ್ಗಕ್ಕೆ ಸೇರಿದ ಕೋಟ್ಯಾಂತರ ಜನರು ಭಾರತವನ್ನು ರೂಪಿಸಿದ್ದಾರೆ. ಅವರ ಶ್ರಮಕ್ಕೆ ಪ್ರತಿಫಲವಾಗಿ ಋಣಭಾರವನ್ನು ಸ್ವೀಕರಿಸಿ ನಮಿಸಬೇಕು ಎಂದರು. 26 जनवरी हम हमारा गणतंत्र दिवस मनाते हैं, लेकिन इतिहास की एक महत्वपूर्ण घटना है 26 नवंबर. ಸಂವಿಧಾನದಲ್ಲಿ ಎಲ್ಲರ ಪಾತ್ರವಿದ್ದುದರಿಂದಲೇ ಉತ್ತಮ ರಾಜ್ಯಾಂಗ ಲಭಿಸಿದೆ. ಸಂವಿಧಾನದ ಬಗ್ಗೆ ಸರಳ ಭಾಷೆಯಲ್ಲಿ ಹೇಳುವುದಾದರೆ, ಭಾರತೀಯರಿಗೆ ಘನತೆ, ಗೌರವ, ಭಾರತಕ್ಕೆ ಐಕ್ಯತೆ ಎಂಬುದೇ ಮೂಲಮಂತ್ರ ಎನ್ನಬಹುದು ಎಂದು ನರೇಂದ್ರ ಮೋದಿ ಹೇಳಿದರು. ಭಾರತದಂತಹ ದೇಶದ ಸಂವಿಧಾನ ರಚನೆ ಮಹತ್ ಸಾಧನೆ ಎನ್ನಬಹುದಾಗಿದೆ. 122 ಭಾಷೆ, 16,000ಕ್ಕೂ ಅಧಿಕ ಉಪಭಾಷೆ, ವಿಭಿನ್ನ ಧರ್ಮ, ಸಂಸ್ಕೃತಿ, ನಂಬಿಕೆಗಳನ್ನು ಹೊಂದಿರುವ ಜನರ ಆಕಾಂಕ್ಷೆಗಳನ್ನು ಮನಗಂಡು ಆಳ ಚಿಂತನೆ ನಡೆಸಿ ಸಂವಿಧಾನವನ್ನು ಒಂದು ತಪಸ್ಸಿನಂತೆ ರಚಿಸಿದ್ದಾರೆ ಎಂದು ನುಡಿದ ಪ್ರಧಾನಿ, ಇದರ ಪರಿಚಯವನ್ನು ಮುಂದಿನ ಪೀಳಿಗೆಗೆ ಮಾಡಿಕೊಡುವ ಮೂಲಕ ದೇಶದ ಪ್ರಜಾತಂತ್ರವನ್ನು ಬಲಗೊಳಿಸಬೇಕಿದೆ ಎಂದು ಅಭಿಪ್ರಾಯಪಟ್ಟರು. जन जन को परिचित कराने का एक निरंतर प्रयास करें. ಸಂವಿಧಾನದ ದಿನದ ಅಂಗವಾಗಿ ಲೋಕಸಭೆಯಲ್ಲಿ ಇಂದು ಸಹ ಮುಂದುವರೆದ ಚರ್ಚೆಯಲ್ಲಿ ಸಂಸದೀಯ ವ್ಯವಹಾರಗಳ ಸಚಿವ ವೆಂಕಯ್ಯ ನಾಯ್ಡು, ಅಸಾಧಾರಣ ಚಿಂತನ ಸಾಮರ್ಥ್ಯ ಹೊಂದಿದ್ದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಾಮಾಜಿಕ ನ್ಯಾಯ, ಸಮಾನತೆ, ದಲಿತೋದ್ಧಾರದಂತಹ ವಿಷಯಗಳ ಬಗ್ಗೆ ಬಹಳ ಹಿಂದೆಯೇ ದನಿ ಎತ್ತಿದ ಮಹಾನಾಯಕ ಎಂದು ಬಣ್ಣಿಸಿದರು. ಬೇರೆಲ್ಲ ವಿಷಯಗಳಿಗಿಂತ ರಾಷ್ಟ್ರ ನಿರ್ಮಾಣವೇ ಅತ್ಯಂತ ಪ್ರಮುಖವಾದದ್ದೆಂದು ಪ್ರತಿಪಾದಿಸಿದ್ದ ಅಂಬೇಡ್ಕರ್ ಅವರು ಸಮಾನತೆ, ಸಾಮಾಜಿಕ ನ್ಯಾಯಗಳೆರಡೂ ಜತೆಯಾಗಿ ಮುಂದುವರಿಯಬೇಕೆಂದು ಬಯಸಿದ್ದರು ಎಂದರು. ಇಂದು ನಾವೆಲ್ಲ ಸಂವಿಧಾನ ಬದ್ಧತೆಗೆ ಪುನರ್ ಸಮರ್ಪಣೆ ಮಾಡಿಕೊಳ್ಳಬೇಕೆಂದು ಅವರು ಅಭಿಪ್ರಾಯಪಟ್ಟರು. Dr. Ambedkar was a great social warrior. At the same time, he was a great thinker also. He considered inequalities in the Hindu society as the symbol of civilization lacuna and dedicated his life to eradicate this incompleteness. Society is not complete without the participation of those people. The suppressed people, oppressed people, depressed people, the people who have been deprived equal opportunity, they were his concern. That's where his greatness lies. He single-handedly lifted the millions out of deprivation to dignity. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 125ನೇ ಜಯಂತಿ ಆಚರಣೆ ಹಾಗೂ ಸಂವಿಧಾನ ಬದ್ಧತೆ ಕುರಿತು ರಾಜ್ಯಸಭೆ ಸೋಮವಾರ ಸಹ ವಿಶೇಷ ಚರ್ಚೆ ನಡೆಸಲಿದೆ. ಸಭಾನಾಯಕ ಮತ್ತು ಕೇಂದ್ರ ಹಣಕಾಸು ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವ ಅರುಣ್ ಜೇಟ್ಲಿ ಇಂದು ಚರ್ಚೆ ಪ್ರಾರಂಭಿಸಿ, ಡಾಕ್ಟರ್ ಅಂಬೇಡ್ಕರ್ ಸಂವಿಧಾನ ನಿರ್ಮಾತೃ ಮಾತ್ರವಲ್ಲದೆ ಸಮಾಜ ಸುಧಾರಕರಾಗಿಯೂ ಅಪಾರ ಸೇವೆ ಸಲ್ಲಿಸಿದ್ದಾರೆ. ಅವರ ಅಧ್ಯಕ್ಷತೆಯ ರಾಜ್ಯಾಂಗ ರಚನಾ ಸಭೆ ಕಡಿಮೆ ಅವಧಿಯಲ್ಲಿ ಕಾರ್ಯ ಪೂರ್ಣಗೊಳಿಸಿತೆಂದು ಸ್ಮರಿಸಿದರು. ಲೋಕತಾಂತ್ರಿಕ ಸಂಸ್ಥೆಗಳ ಬಲವರ್ಧನೆಯೇ ಅಂಬೇಡ್ಕರ್ ಅವರಿಗೆ ಸಲ್ಲಿಸಬಹುದಾದ ಅತ್ಯುತ್ತಮ ಗೌರವ ಎಂದು ಅವರು ನುಡಿದರು. ಸಾಮಾಜಿಕ ಪಿಡುಗುಗಳ ವಿರುದ್ಧ ಹೋರಾಡಿದ ಅಂಬೇಡ್ಕರ್ ಪುರೋಹಿತಶಾಹಿಯನ್ನು ತಿರಸ್ಕರಿಸಿದ್ದರು. ಸರ್ಕಾರಿ ಆಡಳಿತ ಧರ್ಮ ಆಧರಿಸಿ ತಾರತಮ್ಯ ಮಾಡುವುದಿಲ್ಲ. ಶಾಸಕಾಂಗ, ಕಾರ್ಯಾಂಗ ಹಾಗೂ ನ್ಯಾಯಾಂಗಗಳ ಪ್ರತ್ಯೇಕತಾ ಸಿದ್ಧಾಂತವನ್ನು ಪ್ರತಿಪಾದಿಸಿದ ಮೊದಲಿಗರು ಅಂಬೇಡ್ಕರ್ ಎಂದು ಅರುಣ್ ಜೇಟ್ಲಿ ನುಡಿದರು. The constitution envisaged by Dr. Ambedkar was not anti-religion or irreligion. It rejected theocracy. The state will have no religion. The state will not discriminate on the basis of religion.
The state will have a non-discriminatory attitude, but everybody will have a right to propagate his religion. ರಾಜ್ಯಸಭೆ ವಿರೋಧ ಪಕ್ಷದ ನಾಯಕ ಗುಲಾಂ ನಬಿ ಆಜಾದ್ ದೇಶದ ದಲಿತರು, ಶೋಷಿತರು, ನಿರ್ಲಕ್ಷಿತರನ್ನು ಗಮನದಲ್ಲಿಟ್ಟುಕೊಂಡು ಅಂಬೇಡ್ಕರ್ ಸಂವಿಧಾನ ರಚಿಸಿದ್ದಾರೆಂದು ಹೇಳಿದರು. पॉलीगैमी के बारे में उनकी अपनी ओपिनियन थी, मुस्लिम महिलाओं के साथ जिस तरह का बर्ताव होता था उसके बारे में वो बहुत चिंतित थे. ಸಮಾಜವಾದಿ ಪಕ್ಷದ ರಾಮ್ ಗೋಪಾಲ್ ಯಾದವ್ ಸಂವಿಧಾನ ರಾಷ್ಟ್ರದ ಮಾರ್ಗಸೂಚಿಯಾಗಿದೆ, ಸರ್ಕಾರದ ರೂಪುರೇಷೆ ಹಾಗೂ ಆಡಳಿತ ನಿರ್ವಹಣೆಗೆ ಒಂದು ನಿರ್ದಿಷ್ಟ ಚೌಕಟ್ಟು ನೀಡುತ್ತದೆ. ಇಂತಹ ಅದ್ಭುತವಾದ ಸಂವಿಧಾನವನ್ನು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನೇತೃತ್ವದ ಸಮಿತಿ ದೇಶಕ್ಕೆ ನೀಡಿದೆ ಎಂದು ಶ್ಲಾಘಿಸಿದರು. चेयरमैन बाबू राजेंद्र प्रसाद भी थे. ड्राफ्टिंग कमेटी के चेयरमैन जो बहुत महत्वपूर्ण कमेटी थी उसके चेयरमैन थे डॉक्टर भीमराव अंबेडकर. जब जब हम संविधान की चर्चा करते हैं तो हम एक नाम हमेशा भूल जाते हैं जिसको कभी नहीं भूलना चाहिए. ये अन्याय होता है. हमारी संविधान सभा के जो कॉन्स्टिट्यूशनल एडवाइजर थे BN राव, उनका सबसे बड़ा योगदान था संविधान के निर्माण में. ಪ್ರಧಾನಿ ನರೇಂದ್ರ ಮೋದಿ, ಕಾಂಗ್ರೆಸ್ ಅಧ್ಯಕ್ಷ ಸೋನಿಯಾ ಗಾಂಧಿ ಹಾಗೂ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರನ್ನು ಇಂದು ಸಂಜೆ ಚಹಾಕೂಟಕ್ಕೆ ಆಹ್ವಾನಿಸಿದ್ದು ಸರಕು ಮತ್ತು ಸೇವಾ ತೆರಿಗೆ ವಿಧೇಯಕ ಕುರಿತು ಚರ್ಚೆ ನಡೆಸಲಿದ್ದಾರೆ. ಸಂಸತ್ತಿನ ದಿನದ ಕಲಾಪ ಮುಗಿದ ಕೂಡಲೇ ಈ ಭೇಟಿ ನಡೆಯಲಿದೆ. ಸಂಸದೀಯ ವ್ಯವಹಾರಗಳ ಸಚಿವ ಎಂ ವೆಂಕಯ್ಯನಾಯ್ಡು ಜಿಎಸ್ಟಿ ವಿಧೇಯಕ ಅಂಗೀಕಾರದ ಜತೆಗೆ ಸುಗಮ ಕಲಾಪ ಹಾಗೂ ಸಂಸತ್ ಅನುಮೋದನೆ ನಿರೀಕ್ಷೆಯಲ್ಲಿರುವ ಇತರ ಮಸೂದೆಗಳ ಬಗ್ಗೆಯೂ ನರೇಂದ್ರ ಮೋದಿ ಚರ್ಚೆ ನಡೆಸುವರೆಂದು ತಿಳಿಸಿದ್ದಾರೆ. आज हम लोग आपस में मिले, पार्लियामेंट में जो विधेयक है और पार्लियामेंट एक तरफ से चले विषयों के बारे में चर्चा करें, ऐसा उन्होंने कांग्रेस अध्यक्ष को कहा है. और साथ ही साथ पूर्व प्रधानमंत्री श्री मनमोहन सिंह जी को भी उन्होंने निमंत्रण दिया है. वो लोग आज मिलेंगे, आपस में चर्चा करेंगे. ಭ್ರಷ್ಟಾಚಾರ ಆರೋಪ ಹಿನ್ನೆಲೆಯಲ್ಲಿ ಸಮಾಜ ಕಲ್ಯಾಣ ಸಚಿವ ಎಚ್ ಆಂಜನೇಯ ರಾಜೀನಾಮೆ ನೀಡುವಂತೆ ಆಗ್ರಹಿಸಿ ವಿಧಾನಸಭೆಯಲ್ಲಿ ಬಿಜೆಪಿ ಇಂದು ಕೂಡ ಧರಣಿ ನಡೆಸಿತು. ಕಲಾಪ ಆರಂಭವಾಗುತ್ತಲೇ ಬಿಜೆಪಿ ಸದಸ್ಯರು ಸಭಾಧ್ಯಕ್ಷರ ಪೀಠದ ಮುಂಭಾಗದ ಬಾವಿಗಿಳಿದು ಧರಣಿ ಆರಂಭಿಸಿದರು. ಈ ವೇಳೆ ಗೊಂದಲದ ವಾತಾವರಣ ಸೃಷ್ಟಿಯಾಯಿತು. ಇದರ ನಡುವೆ ಸಭಾಧ್ಯಕ್ಷ ಕಾಗೋಡು ತಿಮ್ಮಪ್ಪ ಕಾರ್ಯಕಲಾಪ ಪಟ್ಟಿಯಂತೆ ಕೆಲ ವಿಧೇಯಕಗಳ ಮಂಡನೆಗೆ ಸದನದಲ್ಲಿ ಅವಕಾಶ ನೀಡಿದರು. ಮುಖ್ಯಮಂತ್ರಿ ಪರವಾಗಿ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಟಿಬಿ ಜಯಚಂದ್ರ 2015-16ನೇ ಪೂರಕ ಅಂದಾಜನ್ನು ಸದನದಲ್ಲಿ ಮತಕ್ಕೆ ಹಾಕಿ ಅಂಗೀಕಾರ ಪಡೆದರು. 2015ರ ಕರ್ನಾಟಕ ಧನ ವಿನಿಯೋಗ ವಿಧೇಯಕ ಹಾಗೂ ಕರ್ನಾಟಕ ಜಲ ಸಾರಿಗೆ ಮಂಡಳಿ ವಿಧೇಯಕವನ್ನು ಮಂಡಿಸಿ ಅನುಮತಿ ಪಡೆಯಲಾಯಿತು. 2015-16ನೇ ಸಾಲಿನ ರಾಜ್ಯ ಹಣಕಾಸು ಮಧ್ಯವಾರ್ಷಿಕ ವರದಿಯನ್ನು ಮಂಡಿಸಲಾಯಿತು. ಉಪಲೋಕಾಯುಕ್ತ ಸುಭಾಷ್ ಬಿ ಅಡಿ ಪದಚ್ಯುತಿಗೆ ಕಾಂಗ್ರೆಸ್ ಸದಸ್ಯರು ಸಲ್ಲಿಸಿದ್ದ ಪ್ರಸ್ತಾವನೆಯನ್ನು ಸ್ವೀಕರಿಸಲಾಗಿದೆ ಎಂದು ಸಭಾಧ್ಯಕ್ಷರು ಪ್ರಕಟಿಸಿದರು. ವಿಧಾನಸಭೆ ಪ್ರತಿಪಕ್ಷ ನಾಯಕ ಜಗದೀಶ್ ಶೆಟ್ಟರ್ ದಾಖಲೆಗಳನ್ನು ಒದಗಿಸುವ ಬದಲು ಪ್ರಸ್ತಾವನೆ ಮಂಡಿಸುವುದು ಸರಿಯಲ್ಲ, ಲೋಕಾಯುಕ್ತ ಸಂಸ್ಥೆ ಮುಚ್ಚಿ ಹಾಕುವ ಹುನ್ನಾರ ನಡೆದಿದೆ ಎಂದು ದೂರಿದರು. ಬಿಜೆಪಿ ಧರಣಿ ಹಿನ್ನೆಲೆಯಲ್ಲಿ ಸದನವನ್ನು ಕೆಲ ಕಾಲ ಮುಂದೂಡಲಾಯಿತು. ಮತ್ತೆ ಕಲಾಪ ಆರಂಭಗೊಂಡಾಗ ಸಭಾಧ್ಯಕ್ಷ ಕಾಗೋಡು ತಿಮ್ಮಪ್ಪ ಕರ್ನಾಟಕ ಧನ ವಿನಿಯೋಗ ವಿಧೇಯಕ ಸೇರಿದಂತೆ ಒಟ್ಟು 7 ವಿಧೇಯಕಗಳನ್ನು ಮಂಡಿಸಲಾಗಿದ್ದು 6 ವಿಧೇಯಕಗಳನ್ನು ಅಂಗೀಕರಿಸಲಾಗಿದೆ ಎಂದರು. ದಿನಾಂಕ 27/12/2015 ಯಾವುದೇ ತಿದ್ದುಪಡಿಗಳಿಲ್ಲದೆ ಅಂಗೀಕರಿಸಲಾಗಿದೆ ತಿಳಿಸಿರುತ್ತೇನೆ. ರಾಷ್ಟ್ರಗೀತೆ ನಂತರ ಕಲಾಪವನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಲಾಗಿದೆ ಎಂದು ಪ್ರಕಟಿಸಿದರು. ಮುಖ್ಯಮಂತ್ರಿಯವರಿಗೆ ಸದಸ್ಯರು ಉಪಸಭಾಧ್ಯಕ್ಷ ಈ ಸದನವನ್ನು ಅನಿರ್ದಿಷ್ಟ ಕಾಲದವರೆಗೆ ಮುಂದೂಡಲಾಗಿದೆ. ಭ್ರಷ್ಟಾಚಾರ ಆರೋಪ ಹಿನ್ನೆಲೆಯಲ್ಲಿ ಸಮಾಜ ಕಲ್ಯಾಣ ಸಚಿವ ಎಚ್ ಆಂಜನೇಯ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡುವಂತೆ ಆಗ್ರಹಿಸಿ ವಿಧಾನ ಪರಿಷತ್ನಲ್ಲಿಂದು ಪ್ರತಿಪಕ್ಷ ಬಿಜೆಪಿ ಸದಸ್ಯರು ಸದನದ ಬಾವಿಗಿಳಿದು ಧರಣಿ ನಡೆಸಿದರು. ಪ್ರತಿಪಕ್ಷ ನಾಯಕ ಕೆಎಸ್ ಈಶ್ವರಪ್ಪ ನೇತೃತ್ವದಲ್ಲಿ ಧರಣಿ ನಡೆಸಿ
ಆಂಜನೇಯ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು, ಇಲ್ಲದಿದ್ದರೆ ರಾಜೀನಾಮೆ ನೀಡುವ ತನಕ ಹೋರಾಟ ನಡೆಸುವುದಾಗಿ ಹೇಳಿದರು. ಈ ನಡುವೆ ಸಭಾಪತಿ ಡಿಎಸ್ ಶಂಕರಮೂರ್ತಿ ಅರಣ್ಯ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್, ಬೃಹತ್ ಕೈಗಾರಿಕೆ ಸೇರಿದಂತೆ ವಿವಿಧ ಇಲಾಖೆಗಳಿಗೆ ಸಂಬಂಧಿಸಿದ ವಿಧೇಯಕಗಳನ್ನು ಸದನದಲ್ಲಿ ಮಂಡಿಸಿದರು. ಬಿಜೆಪಿಯ ಪ್ರತಿಭಟನೆಯ ನಡುವೆಯೂ ವಿಧೇಯಕಗಳಿಗೆ ಸದನ ಧ್ವನಿಮತದ ಮೂಲಕ ಅಂಗೀಕಾರ ನೀಡಿತು. ಉಳಿದ 7 ದಿವಸಗಳಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಕಾರ್ಯಕಲಾಪಗಳನ್ನು ನಡೆಸಿದ್ದೇವೆ. ಸಭಾಪತಿ ಡಿಎಸ್ ಶಂಕರಮೂರ್ತಿ ಮಾತನಾಡಿ 10 ದಿನಗಳ ಕಾಲ ಸದನದ ಕಲಾಪವನ್ನು ನಡೆಸಲು ಸಹಕರಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಆಡಳಿತ ಮತ್ತು ಪ್ರತಿಪಕ್ಷ ಸದಸ್ಯರಿಗೆ ಕೃತಜ್ಞತೆ ಸಲ್ಲಿಸಿದರು. ಸಭಾನಾಯಕ ಎಸ್ಆರ್ ಪಾಟೀಲ್ ಕೂಡ ಧನ್ಯವಾದ ಹೇಳಿದರು. ರಾಷ್ಟ್ರಗೀತೆ ಬಳಿಕ ವಿಧಾನ ಪರಿಷತ್ ಕಲಾಪವನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಲಾಯಿತು. ಮತ್ತು ನನ್ನ ಸೆಕ್ರೆಟರಿಯೇಟ್ನ ಅಧಿಕಾರಿಗಳಿಗೆ ಮತ್ತು ಇದಕ್ಕೆಲ್ಲ ಸಹಕಾರ ಕೊಟ್ಟಂಥ ಎಲ್ಲರಿಗೂ ನಾನು ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಅವರಿಗೆ ಅರ್ಪಿಸ್ತೇನೆ. ಭ್ರಷ್ಟಾಚಾರ ಆರೋಪ ಹೊತ್ತಿರುವ ಸಮಾಜ ಕಲ್ಯಾಣ ಸಚಿವ ಎಚ್ ಆಂಜನೇಯ ಅವರನ್ನು ಸಚಿವ ಸಂಪುಟದಿಂದ ಕೈಬಿಡಬೇಕೆಂದು ಆಗ್ರಹಿಸಿ ಬಿಜೆಪಿ ನಾಯಕರು ಹಾಗೂ ಶಾಸಕರು ವಿಧಾನಸೌಧದ ಕೆಂಗಲ್ ಹನುಮಂತಯ್ಯ ಪ್ರತಿಮೆ ಬಳಿ ಇಂದು ಪ್ರತಿಭಟನೆ ನಡೆಸಿದರು. ವಿಧಾನಸಭೆಯ ಪ್ರತಿಪಕ್ಷ ನಾಯಕ ಜಗದೀಶ್ ಶೆಟ್ಟರ್, ರಾಜ್ಯ ಸರ್ಕಾರ ಸಂಪೂರ್ಣ ಭ್ರಷ್ಟಾಚಾರದಲ್ಲಿ ಮುಳುಗಿದೆ, ಸಮಾಜ ಕಲ್ಯಾಣ ಸಚಿವರು ತಪ್ಪೆಸಗಿದ್ದರೂ ಮುಖ್ಯಮಂತ್ರಿ ಇದುವರೆಗೂ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ, ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಸಿದರು. ಮಂತ್ರಿಗಳ ಮನೆಗೆ ಕೊಡಬೇಕು ಅಂತ ಹೇಳಿ ಅವರು ಕರ್ಕೊಂಡು ಹೋಗಿ ಅಲ್ಲಿ ಹಣವನ್ನು ಕೊಡಿಸುವಂತಹದ್ದು ಇವತ್ತು ಸ್ಟಿಂಗ್ ಆಪರೇಷನ್ದಲ್ಲಿ ಸ್ಪಷ್ಟವಾಗಿ ಹೊರಗಡೆ ಬಂದಂತ ಸಂದರ್ಭದಲ್ಲಿ ನಿಜವಾಗಿ ಈ ಸರ್ಕಾರಕ್ಕೆ ಏನಾದರೂ ನೈತಿಕತೆ ಇದ್ರೆ, ಮಂತ್ರಿಗಳಿಗೆ ಏನಾದರೂ ನೈತಿಕತೆ ಇದ್ರೆ ತಕ್ಷಣವೇ ಆ ಸ್ಟಿಂಗ್ ಆಪರೇಷನ್ ಬಂದಂತಹ ಸಂದರ್ಭದಲ್ಲಿ, ಪ್ರಸಾರ ಆದಂತಹ ಸಂದರ್ಭದಲ್ಲಿ ತಕ್ಷಣವೇ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಬೇಕಾಯಿತು. ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕ ಕೆಎಸ್ ಈಶ್ವರಪ್ಪ, ರಾಜ್ಯ ಸರ್ಕಾರದ ಸಚಿವರು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ, ರಾಜ್ಯದೆಲ್ಲೆಡೆ ಮರಳು ದಂಧೆ ಅವ್ಯಾಹತವಾಗಿ ನಡೆಯುತ್ತಿದೆ ಎಂದು ಆರೋಪಿಸಿದರು. ಇದಕ್ಕೂ ಮುನ್ನ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ ನಡೆಯಿತು. ಕರ್ನಾಟಕ ರಾಜ್ಯದಲ್ಲಿ ಬೆಳೆಯೋದಕ್ಕೆ ಬಿಡಲ್ಲ ಅಂತಾರೆ, ಮಡಿಕೇರಿನಲ್ಲಿ, ಶಿವಮೊಗ್ಗದಲ್ಲಿ ಕೆಎಫ್ಡಿ ಅವರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ರು ಕೂಡ ಅವ್ರ ಮೇಲೆ ಕ್ರಮವನ್ನು ತಗೊಂಡಂತ ಪ್ರಶ್ನೆನೇ ಇಲ್ಲ ಇಂಥ ಮುಖ್ಯಮಂತ್ರಿ. ತುಮಕೂರು ವಿಶ್ವವಿದ್ಯಾಲಯ ಸಂವಿಧಾನ ದಿನಾಚರಣೆಯನ್ನು ತುಮಕೂರಿನಲ್ಲಿ ಹಮ್ಮಿಕೊಂಡಿತ್ತು. ಬೆಂಗಳೂರು ರಾಷ್ಟ್ರೀಯ ಕಾನೂನು ಶಾಲೆಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರದ ಸಂಚಾಲಕ ಪ್ರೊಫೆಸರ್ ವಿಎಸ್ ಶ್ರೀಧರ್ ಕಾರ್ಯಕ್ರಮ ಉದ್ಘಾಟಿಸಿದರು. ನಂತರ ಮಾತನಾಡಿ, ಸಂವಿಧಾನ ರಚನೆಯಾಗಿ ಇಂದಿಗೆ 66 ವರ್ಷ ತುಂಬಿದೆ. ಸಂವಿಧಾನದ ಆಶಯಗಳು ಸಾರ್ವಕಾಲಿಕ ಎಂದು ಹೇಳಿದರು. ವಾಕ್ಯಗಳು, ಸಂವಿಧಾನದ ಕಲಂಗಳು ಇತ್ಯಾದಿ ಇತ್ಯಾದಿ ಇದೆ. ಆದರೆ ಅದರ ಪ್ರಿಯಾಂಬಲ್ನ ಇವತ್ತು ನಾವೇನು ಒಂದು ಬೋಧನೆಯನ್ನು ಸ್ವೀಕರಿಸಿದ್ವಿ, ಪ್ರತಿಜ್ಞೆಯನ್ನು, ಅದರಲ್ಲಿರುವಂಥ ಸರಳ ತತ್ವಗಳನ್ನು ನಾವು ಮೊದಲು ಅರ್ಥೈಸೋದಕ್ಕೆ ಪ್ರಾರಂಭ ಮಾಡಬಹುದು. ಇದೇ ಸಂದರ್ಭದಲ್ಲಿ ತುಮಕೂರು ವಿಶ್ವವಿದ್ಯಾಲಯ ಕುಲಪತಿ ಡಾಕ್ಟರ್ ಎಎಚ್ ರಾಜಾಸಾಬ್ ಸಂವಿಧಾನ ಪ್ರಸ್ತಾವನೆಯ ಪ್ರತಿಜ್ಞಾವಿಧಿ ಬೋಧಿಸಿದರು. ನಾಗ್ಪುರದಲ್ಲಿ ನಡೆದ 3ನೇ ಕ್ರಿಕೆಟ್ ಟೆಸ್ಟ್ನಲ್ಲಿ ಆತಿಥೇಯ ಭಾರತ ದಕ್ಷಿಣ ಆಫ್ರಿಕಾವನ್ನು 124 ರನ್ಗಳಿಂದ ಸೋಲಿಸಿ 4 ಪಂದ್ಯಗಳ ಸರಣಿಯಲ್ಲಿ 2-0 ವಿಜಯದ ಅಜೇಯ ಮುನ್ನಡೆ ಸಾಧಿಸಿದೆ. ಪಂದ್ಯ ಗೆಲ್ಲಲು 2ನೇ ಇನ್ನಿಂಗ್ಸ್ನಲ್ಲಿ 310 ರನ್ ಮಾಡಬೇಕಿದ್ದ ದಕ್ಷಿಣ ಆಫ್ರಿಕಾ 3ನೇ ದಿನವಾದ ಇಂದು ಚಹಾ ವಿರಾಮದ ನಂತರ ಒಟ್ಟು 185 ರನ್ನಿಗೆ ಆಲ್ಔಟ್ ಆಯಿತು. ಭಾರತದ ಪರ ರವಿಚಂದ್ರನ್ ಅಶ್ವಿನ್ 7, ಅಮಿತ್ ಮಿಶ್ರಾ 3 ವಿಕೆಟ್ ಉರುಳಿಸಿ ಭಾರತ ತಂಡದ ವಿಜಯದ ರೂವಾರಿಗಳಾದರು. ದಕ್ಷಿಣ ಆಫ್ರಿಕಾದ ಹಶಿಮ್ ಆಮ್ಲಾ ಮತ್ತು ಡುಪ್ಲೆಸಿಸ್ ತಲಾ 39, ಜೆಪಿ ಡುಮಿನಿ 19, ಎಲ್ಗರ್ 18, ಡಿಜೆ ವಿಲಾಸ್ 12 ರನ್ ಮಾಡಿದರು. ಭಾರತದ ಅತಿ ಯಶಸ್ವಿ ಬೌಲರ್ ಆರ್ ಅಶ್ವಿನ್ ಅವರನ್ನು ಪಂದ್ಯಶ್ರೇಷ್ಠ ಎಂದು ಪರಿಗಣಿಸಲಾಗಿದೆ. ಅಂತಿಮ ಸ್ಕೋರ್ ಭಾರತ 215 ಮತ್ತು 173, ದಕ್ಷಿಣ ಆಫ್ರಿಕಾ 79 ಹಾಗೂ 185. ಸರಣಿಯ 4ನೇ ಹಾಗೂ ಕೊನೆ ಟೆಸ್ಟ್ ಪಂದ್ಯ ಡಿಸೆಂಬರ್ 3ರಿಂದ ದೆಹಲಿಯ ಫಿರೋಜ್ ಶಾ ಕೋಟ್ಲಾ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಇನ್ನು ಹವಾವರ್ತಮಾನ. ರಾಜ್ಯದಲ್ಲಿ ಒಣ ಹವೆ ಇರಲಿದೆ. ಬೆಳಗಾವಿಯಲ್ಲಿ ಕನಿಷ್ಠ ತಾಪಮಾನ 13.6 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಮುನ್ಸೂಚನೆಯಂತೆ ಮುಂದಿನ 5 ದಿನಗಳ ಕಾಲ ದಕ್ಷಿಣ ಒಳನಾಡಿನ ಅಲ್ಲಲ್ಲಿ ಗುಡುಗು ಸಹಿತ ಮಳೆಯಾಗುವ ನಿರೀಕ್ಷೆ ಇದ್ದು, ಕರಾವಳಿ ಮತ್ತು ಉತ್ತರ ಒಳನಾಡಿನಲ್ಲಿ ಒಣ ಹವೆ ಮುಂದುವರಿಯಲಿದೆ. ಬೆಂಗಳೂರು ಹಾಗೂ ಸುತ್ತಮುತ್ತ ಮೋಡ ಕವಿದ ವಾತಾವರಣ. ಗರಿಷ್ಠ 29 ಡಿಗ್ರಿ, ಕನಿಷ್ಠ 18 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಇರುವ ಸಾಧ್ಯತೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.
ಸಂವಿಧಾನವನ್ನು ಸಂಸತ್ತಿಗೆ ಸೀಮಿತಗೊಳಿಸದೆ ಜನತೆಯತ್ತ ಕೊಂಡೊಯ್ಯುವುದು ಅಗತ್ಯ. ಲೋಕಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದನೆ. ಸಂವಿಧಾನ ರಚನೆ ಜೊತೆಗೆ ಸಮಾಜ ಸುಧಾರಣೆಯಲ್ಲೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕೊಡುಗೆ ಮಹತ್ವದ್ದು. ಅರುಣ್ ಜೇಟ್ಲಿ. ವಿಧಾನಮಂಡಲದ ಉಭಯ ಸದನಗಳ ಕಲಾಪ ಅನಿರ್ದಿಷ್ಟಾವಧಿ ಮುಂದೂಡಿಕೆ. ಹಾಗೂ ಕ್ರಿಕೆಟ್, ನಾಗ್ಪುರ ಟೆಸ್ಟ್ ಪಂದ್ಯದಲ್ಲಿ ಸ್ಪಿನ್ನರ್ಗಳ ಮೋಡಿ. ದಕ್ಷಿಣ ಆಫ್ರಿಕಾ ವಿರುದ್ಧ ಭಾರತಕ್ಕೆ ಐತಿಹಾಸಿಕ ಜಯ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.